ಲಂಚದ ಹಣಕ್ಕೆ ಕೈಯೊಡ್ಡಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಜೈಲೇ ಗತಿಯಾಗಿದೆ. 5 ಲಕ್ಷ ಲಂಚ ಪಡೆಯುವಾಗ ತಗಲಾಕೊಂಡಿದ್ದ ಶಾಸಕರನ್ನ 10 ದಿನಗಳ ಕಾಲ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಕದನವೂ ಜೋರಾಗಿದೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕಾಟ್ರ ಲಂಚ ಪಡೆದು ಜೈಲು ಸೇರಿದ ಬಿಜೆಪಿ ಶಾಸಕ. ಗುತ್ತಿಗೆದಾರನ ಬಳಿ 5 ಲಕ್ಷ ಲಂಚ ಪಡೆಯುವಾಗ ಡಾಕ್ಟರ್ ಚಂದ್ರು ಲಮಾಣಿ ಮತ್ತು ಅವರ ಇಬ್ಬರು ಪಿಎಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಗದಗ ಲೋಕಾಯುಕ್ತ ಪೊಲೀಸರು ಶಾಸಕ ಚಂದ್ರು ಲಮಾಣಿ ಮತ್ತು ಸರಕಾರಿ ಪಿಎ ಮಂಜುನಾಥ್ ತಳವ, ಖಾಸಗಿ ಪಿಎ ಗುರುನಾಯಕ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ತಡರಾತ್ರಿವರೆಗೂ ಮೂವರನ್ನ ವಿಚಾರಣೆ ನಡೆಸಿದ ಗದಗ ಲೋಕಾಯುಕ್ತ ಪೊಲೀಸರು ಬೆಂಗಳೂರಿನ ಕೋಗಿಲು ಲೇಔಟ್ ಬಳಿಯಲ್ಲಿರುವ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಜಡ್ಜ್ ಶಾಸಕ ಚಂದ್ರು ಲಮಾಣಿ, ಪಿಎಗಳಾದ ಮಂಜುನಾಥ್ ತಳವಾರ್ ಹಾಗೂ ಗುರುನಾಯಕ್ಗೆ 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಗುತ್ತಿಗೆದಾರನಿಗೆ ಧಮಕಿ ಹಾಕಿದ್ರ ಚಂದ್ರು ಲಮಾಣಿ. ಗುತ್ತಿಗೆದಾರನ ನಡ ಮುರಿಸ್ತೇನೆ ಅಂತ ಧಮಕಿ. ಇಂದು ಶಾಸಕ ಚಂದ್ರು ಲಮಾಣಿ ಜೈಲಿಗೆ ಹೋಗ್ತಿದ್ದಂತೆ ಇದ್ದ ಆಡಿಯೋ ಒಂದು ವೈರಲ್ ಆಗಿದೆ. ಗುತ್ತಿಗೆದಾರ ವಿಜಯ್ಗೆ ನಡ ಮುರಿಸ್ತೇನೆ ಅಂತ ಧಮಕಿ ಹಾಕಲಾಗಿದೆ. ಅಲ್ಲದೆ ತಡೆಗೋಡೆ ಕಾಮಗಾರಿ ಬಗ್ಗೆಯೂ ಶಾಸಕ ಲಮಾಣಿ ಮಾತಾಡಿದ್ದಾರೆ. ಏನಾದರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುರಿಸ್ತೀನಿ, ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಯಮ್ಮಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನು ಅದನ್ನು ಯಾಕೆ ಬರ್ಬೇಕದನ್ನ? ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್, ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ, 2 ಹೇಳೋಣಂತೂ ನಾನು ಕನ್ಫ್ಯೂಷನ್ ಆಗಿತ್ತು. ಇದೇ ವೇಳೆ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ಆರೋಪ ಕೇಳಿ ಬಂದಿತ್ತು. ಕುಮಾರ್ ಮಹಾರಾಜ್ ಸ್ವಾಮಿ ಆಡಿಯೋ ಒಂದು ಹೊರಬಂದಿತ್ತು. ಆಡಿಯೋದಲ್ಲಿ ಸೋನು ಲಮಾಣಿ ಎಂಬುವವರ ಹೆಸರು ಉಲ್ಲೇಖವಾಗಿತ್ತು. ಈ ಬಗ್ಗೆ ಸೋನು ಲಮಾಣಿ ಪ್ರತಿಕ್ರಿಯೆ ನೀಡಿದ್ದು, ನನ್ನ ಹೆಸರನ್ನ ಬಳಸಿ ಸ್ವಾಮೀಜಿ ಮಾತಾಡಿದ್ದಾರೆ. ಬಡವ ಡಾಕ್ಟರ್ ಆಗಿ ಶಾಸಕರಾಗಿದ್ದಾರೆ. ಇದಕ್ಕೆ ಷಡ್ಯಂತ್ರ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಆಡಿಯೋದಲ್ಲಿರುವಂತ ವಾಯ್ಸು ನಂದಲ್ಲ. ನನ್ನ ಹೆಸರು ತೊಗೊಂಡು ಸೋನು ಲಂಬಾಣಿ ಅಂತ ಅವರು ನನ್ನ ಹೆಸರು ಮೇಲೆ ಮಾತಾಡಿರುವಂತದ್ದು ಕುಮಾರ್ ಮಹಾರಾಜರು. ಅವರು ನಮ್ಮ ಸಮಾಜದ ಗುರುಗಳು. ಅವ್ರು ಆ ತರ ಮಾತಾಡಬಾರ್ದಾಗಿತ್ತು. ಇವತ್ತು ನಮ್ಮ ಸಮಾಜದ ಶಾಸಕರ ಮೇಲೆ ಷಡ್ಯಂತ್ರ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಇದೆ. ಬಿಜೆಪಿ ಶಾಸಕನಿಗೆ ಬೇಕಂತಲೇ ಕೆಡ್ಡ ತೋಡಿದ್ರ. ಲಮಾಣಿ ವಿಚಾರದಲ್ಲಿ ಕೈಕಮಲ ನಾಯಕರ ಫೈಟ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಮಿಷನ್ ಅಸ್ತ್ರ ಪ್ರಯೋಗಿಸಿ ಹೋರಾಟ ನಡೆಸುತ್ತಿದ್ರು. ಗುತ್ತಿಗೆದಾರರ ಆರೋಪವು ಬಿಜೆಪಿಗರಿಗೆ ಬಲ ತುಂಬಿತ್ತು. ಆದ್ರೀಗ ತಮ್ಮ ಪಕ್ಷದ ಶಾಸಕರೇ ಕಮಿಷನ್ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ನುಂಗಲಾರದ ತುತ್ತಾಗಿದೆ. ಈ ಬಗ್ಗೆ ಬಿಜೆಪಿ ನಾಯಕರು ಸರ್ಕಾರವನ್ನೇ ಟೀಕಿಸುತ್ತಿದ್ದು, ಇದು ವಿಪಕ್ಷಗಳನ್ನ ಹತ್ತಿಕ್ಕುವ ಒಂದು ಭಾಗ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸಿಗರು ತಿರುಗೇಟು ಕೊಟ್ಟಿದ್ದಾರೆ. ಈ ಸರ್ಕಾರ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರೋದಂತೂ ನಿಜ, ವಿರೋಧ ಪಕ್ಷದವ್ರನ್ನ. ಯಾಕೆಂತಂದ್ರೆ ಅವ್ರ ವಿರುದ್ಧ ಮಾತಾಡಬಾರ್ದು. ಬಸವರಾಜ್ ಮಾತಾಡಿದ್ರು, ಸರ್ಕಾರ ಬೀಳಿಸ್ಬಿಟ್ರು ಅನ್ನೋ ಕಾರಣಕ್ಕೆ ಬೈರ್ತಿ ಬಸವರಾಜ್ ಪರಿಸ್ಥಿತಿ ಇವತ್ತು ಏನಾಗಿದೆ ನೀವು ನೋಡ್ತಾ ಇದ್ದೀರಿ. ಮುನಿರತ್ನಂ ಅವರ ಪರಿಸ್ಥಿತಿ ಏನಾಯ್ತು ನೀವು ನೋಡ್ತಾ ಇದ್ದೀರಿ. ನನ್ನಂತವ್ರ ಮೇಲೂ ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆದರೂ ಕೂಡ ಒಂದು ಕೇಸ್ ಹಾಕಿ ನಾನು ಬೇಲಬಲ್ ಹಾಕಿದ್ರು, ಏನೂ ಅಫೆನ್ಸ್ ಇಲ್ಲ. ಅಶೋಕ್ ಅವ್ರನ್ನು ಟಾರ್ಗೆಟ್, ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರನ್ನು ಟಾರ್ಗೆಟ್, ಎಲ್ಲರೂ ಮಾಡ್ತಿದ್ದಾರೆ, MLAಗಳನ್ನು ಮಾಡ್ತಾರೆ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನ್ ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಇವತ್ತು ಶಿರಹಟ್ಟಿ ಶಾಸಕರದೇನು ಆಗೈತಿ ವಿಷಯ, ಇದರಿಂದ ವಿಡಿಯೋಗಳು ಬರ್ತಿದ್ದಾವೆ, ಆಡಿಯೋ ಕ್ಲಿಪ್ ಬರ್ತಾ ಇದೆ. ಅದರಿಂದ ಷಡ್ಯಂತರ ಮಾಡಿ ಅವ್ರನ್ನ ಬೇಕಂತ ಸಿಗ್ಸಾಕ ಪ್ರಯತ್ನ ಮಾಡಿದ್ದಾರೆ ಅಂತಾನೆ ಕೇಳ್ತಾ ಇದೆ. ಲೋಕಾಯುಕ್ತ ವಿಚಾರದಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗೋದು ಸರಿ ಇಲ್ಲ. ಲೋಕಾಯುಕ್ತ ಇಸ್ ಎ ಇಂಡಿಪೆಂಡೆಂಟ್ ಬಾಡಿ. ನಾವ್ ಯಾವ್ದು ಅವರ ವಿಚಾರಕ್ಕೆ ಮಾಡಕ್ ಹೋಗಿಲ್ಲ. ಏನ್ ತಪ್ಪಾಗಿದೆ ಆ ತಪ್ಪನ್ನ ನಾವೇ ಅದನ್ನ ಅವರವರೇ ಇದ್ರ ಬಗ್ಗೆ
ವ್ಯಾಖ್ಯಾನ ಮಾಡಬೇಕು. ಬಿಜೆಪಿಯವರು ಅದ್ರ ಬಗ್ಗೆ ಮಾತಾಡ್ತಾರೆ. ಕೆಲವೇ ದಿನಗಳಲ್ಲಿ ಬಜೆಟ್ ಅಧಿವೇಶನ ಕೂಡ ಆರಂಭವಾಗ್ತಾಗಿದ್ದು ವಿಪಕ್ಷಗಳ ವಿರುದ್ಧವೇ ಸರ್ಕಾರಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಸಂತೋಷ್ ಕೊಂಡೂರ್ ಜೊತೆ ಮುನಿರಾಜು, ನ್ಯೂಸ್ 18.